ಹಾಯ್ ಎಲ್ರಿಗೂ ನಮಸ್ಕಾರ ಮಾರೆ. ನಾನು ನಿಮ್ಮ ಪ್ರೀತಿಯ ದೀಕ್ಷಾ ಎಸ್ ಎಂ ಬ್ರಹ್ಮ ಅವರ ವಿಷಯ ಏನಪ್ಪ ಅಂತೇಳಿ ಹೇಳಿದ್ರೆ, ನಾನು ಯಾವತ್ತೂ ಕಾಮಿಡಿ ವಿಡಿಯೋಸ್ಗಳನ್ನೇ ಆದಷ್ಟು ಮಾಡ್ತೇಪ್ಪ ಅಂಥದ್ದು. ಆದರೆ ಕೆಲವೊಂದು ವಿಷಯದ ಬಗ್ಗೆ ನಂಗೆ ಅನಿಸಿದ್ದನ್ನು ನಿಮ್ಮ ಜೊತೆಗೆ ನಾನು ಅದನ್ನು ಹಂಚ್ಕೊತಾ ಬರ್ತಾಯಿದ್ದೆ. ಸೊ ಇವತ್ತು ಕೂಡ ಹಾಗೆ ಒಂದು ಸಣ್ಣ ವಿಚಾರ, ಅದು ಕೆಲವರಿಗೆ ಉಪಯೋಗ ಆಗ್ಬೋದೇನೋ. ಒಂದು ಗಾದೆ ಮಾತಿತ್ತು, ಕೋಪದಲ್ಲಿ ಕೊಯ್ದ ಮೂಗು ಮತ್ತು ಪುನಃ ಬತ್ತಿಲ್ಲ ಅಂದೇಳಿ. ಸೊ ಹಂಗೆ ಈ ವಿಚಾರ ಹೇಳ್ತಾ ಇದ್ದೆ. ನಾವು ವೀಡಿಯೋಸ್ಗಳೆಲ್ಲ ಮಾಡ್ತಾ ಇರುತ್ತೆ, ಆದರೆ ಅಷ್ಟೊತ್ತಿಗೆ ಈ ನೆಗೆಟಿವ್ ಕಮೆಂಟ್ ಬಪ್ಪಂಥದ್ದು ಸಹಜ ಅಂತ ನಾನು ರಿಯಾಕ್ಟ್ ಆಗ್ತಿಲ್ಲ. ನಂಗೆ ಅಷ್ಟು ಪಿತ್ತಗೇರುಗತಿ ಮಾತ್ರ ನಾನು ಆ ವಿಚಾರಗಳಿಗೆಲ್ಲ ತಲೆ ಕೊಡ್ತೆ, ಅಂದರೆ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೆ. ಏನಾದರೂ ಒಂದು ಯೂಸ್ಫುಲ್ ಇದ್ದರೆ ವಿಷಯಗಳನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡೋದು. ಈಗ ಅಂಥದ್ದೇ ಒಂದು ವಿಚಾರ, ಕೆಲವ್ರು ನಂತರನೇ ರಿಯಾಕ್ಟ್ ಮಾಡೋರು ಇರ್ತಾರೆ, ತುಂಬ ರಿಯಾಕ್ಟ್ ಮಾಡೋರು, ಕಮೆಂಟನ್ನೆಲ್ಲ ಹಾಕಿ ರಿಯಾಕ್ಟ್ ಮಾಡುವಂಥವ್ರು ಇರ್ತಾರೆ. ಸೊ ಅವರಿಗೊಂದು ಯೂಸ್ಫುಲ್ ಆಗಿರ್ಬೋದು ಎಂಬ ರೀತಿಯಲ್ಲಿ ನಾನು ಇದೊಂದು ವೀಡಿಯೋ ಮಾಡ್ತಾಯಿದ್ದೆ. ನನಗೆ ಕಳೆದ 2 ದಿನದ ಹಿಂದೆ ಒಂದು ವೀಡಿಯೋಗೆ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಏನಂತ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೆ. ಅದು ಯಾಕೆ ನಾನು ಹೈಡ್ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ವಿಷಯ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಅವರ ಹೆಸರು ಮತ್ತು ಅವ್ರದ್ದೊಂದು ಫೋನ್ ನಂಬರ್ ಇದ್ದಿತ್ತು. ಅದರಲ್ಲಿ ಆ ಫೋನ್ ನಂಬರ್ ಇದ್ದಿದ್ದಕ್ಕೆ ನಮಗೂ ಸ್ವಲ್ಪ ಫೋನ್ ಮಾಡಿ ಕೇಮ್ ಅಂಬಂಗೆ ಅನಿಸ್ತು. ಸೊ ನಾನು ಫೋನ್ ಮಾಡಿದೆ, ಯಾರು ನೀವು, ಎಲ್ಲಿಂದ ನನಗೆ ಕಮೆಂಟ್ ಹಾಕಿರಿ, ಏನು ವಿಚಾರ ಅಂದೇಳಿ. ಅಂದರೆ ಅಲ್ಲಿ ಮೆನ್ಷನ್ ಮಾಡಿಪ್ಪ ಅಂತ ಕಮೆಂಟ್, ನೀನು ಸರಾಯಿ ಕುಡ್ಕೊಂಡು ಮಾತಾಡ್ತೀಯಾ, ನಂಗೆ ಡೌಟ್ ಇತ್ತು ಅಂದೇಳಿ ಹಾಕಿದ್ದೀರಿ. ಸೊ ಅದಕ್ಕೋಸ್ಕರ ನಾನು ಕಾಲ್ ಮಾಡಿ ಅವ್ರ ಹತ್ರ ಹೇಳ್ಕಲ್ಲ, ನಾನು ಸಾರಾಯಿ ಕುಡ್ದು ಹೌದಾ ಅಥವಾ ಬೇರೆ ಏನೋ ಕುಡಿತನಾ ಅದೆಲ್ಲ ಹೇಳ್ಕಿದ್ದಿತ್ತು. ಅದಕ್ಕೋಸ್ಕರ ನಾನು ಅವ್ರಿಗೆ ಕಾಲ್ ಮಾಡಿದೆ. ಸೊ ಕಾಲ್ ಮಾಡಿದಾಗಳಿಗೆ ಅವ್ರಿಗೆ ಪಾಪ ಸೋಷಿಯಲ್ ಮೀಡಿಯಾದ ಏನೂ ವಿಚಾರನೇ ಗೊತ್ತಿಲ್ಲ. ಯಾರೋ ಒಬ್ಬರು ಇವ್ರ ಫೋನ್ ತಗೊಂಡು ಫೇಸ್ಬುಕ್ಕನ್ನು ಓಪನ್ ಮಾಡಿ ಅದರಿಂದ ಈ ಕಮೆಂಟ್ ಹಾಕ್ಸಿರೋ, ಇವ್ರ ನಂಬರನ್ನೇ ಹಾಕಿರೋದು. ನಂಗೆ ಅಷ್ಟೊತ್ತಿಗೆ ಅವ್ರು ಮಾತಾಡೋದು ಕಂಡ್ರೆ ಗೊತ್ತೇ, ಸ್ವಲ್ಪ ಪ್ರಾಯದವ್ರೆ ಅನ್ಸುತ್ತೆ. ಅವ್ರು ಹೇಳ್ರು, ಇಲ್ಲ ಮಗ, ನಾನು ಆ ಥರ ಎಲ್ಲ ಕಮೆಂಟ್ ಹಾಕೋಕ್ಕೋ ಇಲ್ಲ, ನನಗೂ ಹೆಣ್ಮಕ್ಕಳೆಲ್ಲ ಇದ್ರು, ನಾನು ಆ ಕಮೆಂಟ್ ಹಾಕ್ಲಾ ಅಂದೇಳಿ ಹೇಳ್ರು. ಕಡೆಗೆ ಇಲ್ಲ, ಇಮಿಡಿಯೇಟಾಗಿ ಕಮೆಂಟ್ ಡಿಲೀಟ್ ಮಾಡಿ ಅಂದೇಳಿ ಹೇಳಿದೆ. ಅಷ್ಟೊತ್ತಿಗೆ ಅವ್ರು ಹೇಳ್ರು, ನಂಗೆ ಅದು ಗೊತ್ತಾಗ್ತಿಲ್ಲ ಅಂದೇಳಿ ಹೇಳಿ ಇಮಿಡಿಯೇಟಾಗಿ ಆ ಪರ್ಸನ್ ಮೊಬೈಲ್ ಶಾಪಿಗೆ ಹೋಯ್ತು. ಅಂದರೆ ಅವ್ರಿಗೆ ಆ ಡಿಲೀಟ್ ಮಾಡೋಕ್ಕೂ ಅವ್ರಿಗೆ ಗೊತ್ತಿಲ್ಲ ಅಂದೇಳಿ ಎಣಿಸ್ಲಕ್ಕೆ ನಾವು. ಸೊ ಅಲ್ಲ ಹೊಯ್ಕೊಂಡಗಳಿಗೆ ಅಲ್ಲಿ ಮೊಬೈಲ್ ಅಂಗಡಿಯವ್ರು ಕಾಣಿ, ನಿಮ್ದಿದು 4G ಮೊಬೈಲ್ 5G ತಗೊಂಡ್ಕ ನೀವು ಅಂದೇಳಿ ಅವ್ರದ್ದಲ್ಲೊಂದು ಬಿಸ್ನೆಸ್. ಸೊ ಅವ್ರನ್ನಲ್ಲಿ ಮಂಗ ಮಾಡೋಕ್ಕಂಡ್ರು. ಬಟ್ ಅವ್ರದಕ್ಕೆ ವಾಪಸ್ ಬಂದಾಗ ಅಲ್ಲಿಂದ ಕಾಲ್ ಮಾಡಿ ಕೇಂದ್ರ ಅವರು ಡಿಲೀಟ್ ಮಾಡೋಕೆ ಆಗ್ತಿಲ್ಲ ಅಂದೇಳಿ ಹೇಳ್ತಿದ್ರು. ನಾನು ನಾಳೆ ಎಂತ ಅಂದೇಳಿ ಹೇಳ್ತೆ ಅಂದೇಳಿ ಹೇಳ್ರು. ಕಡೆಗೆ ನಾನು ಈ ಪರ್ಸನ್ ಹತ್ರ ಮಾತಾಡ್ತಿಪ್ಪತ್ತಿಗೆ ಅವರೆಲ್ಲ ಒಂದು ರೂಮ್ ಹಂಗಿದ್ರು, ಎಲ್ಲರೂ ಒಟ್ಟಾಗಿ ಒಂದು 10-12 ಜನವೇನೋ ಒಟ್ಟಿಗೆ ರೂಮ್ ಹಂಗಿದ್ರು. ಸೊ ಆ ರೂಮ್ ಹಂಗೆ ಇಪ್ಪತ್ತಿಗೆ ಇವರು ಮೊಬೈಲ್ ಚಾರ್ಜಿಗಿಟ್ಟ ಟೈಮಲ್ಲಿ ಬೇರೆ ಯಾರೋ ಒಬ್ಬ ಪರ್ಸನ್ ಆ ಮೊಬೈಲ್ನ ಓಪನ್ ಮಾಡಿ ಫೇಸ್ಬುಕ್ ಅಕೌಂಟಿಂದಾಗಿ ಈ ಥರ ಒಂದು ಮೆಸೇಜನ್ನು, ಅಂದರೆ ಈ ಥರ ಒಂದು ಕಮೆಂಟನ್ನು ಹಾಕಿಪ್ಪಂಥದ್ದು. ಇದರಲ್ಲೇ ಗೊತ್ತಾಗ್ತು ಕಾಣಿ, ಪಾಪ ಆ ಮನುಷ್ಯ ಪಾಪ ಅವ್ರಿಗದು ಎಂಥದೂ ವಿಚಾರನೇ ಗೊತ್ತಿಲ್ಲ. ಇವ್ರನ್ನ ಯಾರೋ ಒಬ್ಬ ನನ್ನ ಮೇಲಿರುವಂಥ ವೈಯಕ್ತಿಕ ದ್ವೇಷದಿಂದಾಗಿ ಇವನ ಮುಖ ತೋರ್ಸೋಕೆ ಧೈರ್ಯ ಇಲ್ಲ. ಪಾಪ ಯಾರೊಬ್ಬರು ಅಮಾಯಕರನ್ನು ಮಧ್ಯದಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ರು ಕಾಣಿ. ಇನ್ನಾದರೂ ಇನ್ನೊಬ್ರ ಕೈ ಮೊಬೈಲ್ ಕೊಡೋತಿ ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತ ಹೇಳಿದ್ರೆ ನಾನು ರಿಯಾಕ್ಟ್ ಮಾಡಲ್ಲ ಹೆಚ್ಚಾಗಿ, ಅಂದರೆ ನನಗೆ ಆ ಥರ ನಾನು ಕಮೆಂಟ್ಗಳನ್ನ ಯಾವತ್ತೂ ಶೇರ್ ಮಾಡೋಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ರಿಯಾಕ್ಟ್ ಮಾಡಲ್ಲ. ಬೇರೆ ಯಾವುದೋ ಒಬ್ಬರು ಪರ್ಸನ್ ಈ ಥರ ಏನಾದರೂ ಶೇರ್ ಮಾಡಿದರೆ ಆ ನಂಬರ್ಗಳಿಗೆ ಎಷ್ಟು ಕಾಲ್ ಹೋಗ್ತಿರ್ಬೋದು. ಸೊ ಅದಕ್ಕೋಸ್ಕರ ಈ ನಂಬರ್ನ ಹೈಡ್ ಮಾಡಿ ಹಾಕ್ತಾಯಿದ್ದೆ ನಾನು. ಅದೊಂದೇ ರೀಸನ್. ಕಡೆಗೆ ನಾನು ಕೈಯಲ್ಲಿ ಕಟ್ಟಿ ಹೇಳ್ತಿದ್ದೆ, ಸುಳ್ಳು ಹೇಳ್ತಿದ್ದೆ ಅಂಬಕ್ಕೋಸ್ಕರ ನಾನು ಈ ಕಮೆಂಟನ್ನು ಈ ಥರ ಹಾಕಿದ್ದು. ಅದು 23 hours ಅಂದೇಳಿ ತೋರಿಸ್ತಾ ಇತ್ತು, ನಾನು ಇನ್ನೇ ತೆಗೆದಿರುವಂಥದ್ದು ಸ್ಕ್ರೀನ್ಶಾಟ್. ಸೊ ಅದಕ್ಕೋಸ್ಕರ ಇದು ನಿಜ ಆದದನ್ನು ಸ್ವಲ್ಪ ಕಮೆಂಟಿಗೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಎಚ್ಚರ ವಹಿಸ್ಕೊಳ್ಳಿ ಅಂದೇಳಿ. ಪಾಪ ಯಾರೋ ಒಬ್ಬರು ಈ ಥರ ಎಲ್ಲ ಮಂಗ ಮಾಡೋಕ್ಕೋಸ್ಕರ ಮಾಡಿರ್ತಾರೆ. ಅದಕ್ಕೆ ಯಾರ್ದೋ ಇನ್ನೊಬ್ಬರನ್ನ ಇದು ಮಾಡಬೇಡಿ. ನಿಮಗೆ ಕಮೆಂಟ್ ಹಾಕಕ್ಕಂದೇಳಿ ಇದ್ದರೆ ನಿಮ್ಮ ಅಕೌಂಟಿಂದಲೇ, ನಿಮ್ಮ ಫೇಕ್ ಐಡಿಯಿಂದಲ್ಲ, ನಿಮ್ಮ ಮುಖ ಇಲ್ಲದೆ ಇಪ್ಪಂಥದ್ದು 0 ಫ್ರೆಂಡ್ಸ್ 0 ಫಾಲೋವರ್ಸ್ ಹಾಗಿರುತ್ತಲ್ಲ, ಅದರಿಂದ ಅಲ್ಲ, ನಿಮ್ಮ ಒರಿಜಿನಲ್. ಈಗ ಹೇಗೆ ನಮ್ಮದು ಅಕೌಂಟ್ ನಮ್ಮ ಫೇಸ್ ಹಾಕಿ ನಾವು ವೀಡಿಯೋಸ್ಗಳು ಮಾಡ್ತಾಯಿತ್ತೋ ಅದೇ ಥರ
ನಿಮ್ಮ ಅಕೌಂಟಿಂದ ನಿಮ್ಮದೇ ಒರಿಜಿನಲ್ ಫೇಸ್ ನಿಮ್ಮದೇ ಮುಸುಡಿ ಹಾಕಿ ನಮಗೆ ಕಮೆಂಟ್ ಹಾಕಿ ನಾ ರಿಯಾಕ್ಟ್ ಮಾಡುತ್ತೆ ನಿಮ್ಗೆ ದಮ್ಮಿದ್ರೆ ಯಾರ್ಯಾರನ್ನೂ ಎಲ್ಲ ಮಧ್ಯದಲ್ಲಿ ಬರಬೇಡಿ. ಕೆಲವರೆಲ್ಲ ಹಾಕ್ತಾರೆ ಕಮೆಂಟ್ಗಳು. ಸೊ ನಂಗೆ ಅದಕ್ಕೆ ರಿಯಾಕ್ಟ್ ಮಾಡೋಕೆ ಮನಸ್ಸಿದ್ರೆ ನಾನು ಅದಕ್ಕೆ ಕಮೆಂಟ್ ಹಾಕ್ತೆ. ಈಗ ನಿನ್ನೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದೀರಿ ನನಗೆ, ಇದೊಂದು ವೀಡಿಯೋನ ಅಂದೇಳಿ ಹೇಳ್ಕೊಂಡು ನನಗೆ ಮಾಡೋಕೆ ಬಪ್ಪ ಅಂತ ನಾನು ಮಾಡ್ತೆ. ನಿಮ್ಗೆ ಎಡಿದ್ರೆ ನೀವು ಕಾಣಿ ಅಷ್ಟೇ, ಗೊತ್ತಾಯ್ತಾ? ಅಷ್ಟೇ ಹೇಳೋದು ನಾನು. ನಿಮ್ಗೆ ಇಷ್ಟ ಇಲ್ಯಾ, ನಾಟ್ ಇಂಟ್ರೆಸ್ಟೆಡ್, ಕೊಡಿ, ಮ್ಯೂಟ್ ಮಾಡಿಡಿ, ಆಯ್ತು ಅಲ್ಲಿಗೆ ಅಲ್ದಾ? ಇನ್ನು ಕೆಲವನೊಬ್ಬ ಯಾರೋ ಕಮೆಂಟ್ ಹಾಕಿದ, ದಮ್ಮಿದ್ರೆ ನಿನ್ನ ಒರಿಜಿನಲ್ ನಿನ್ನ ಅಪ್ಪಯ್ಯಂಗೆ ಹುಟ್ಟಿದರೆ ನಿನ್ನ ಒರಿಜಿನಲ್ ಹಾಡು ಅಂದೇಳಿ. ನಾನು ಎಷ್ಟೋ ಸಾಂಗ್ಗಳನ್ನು ನಾನು ಹಾಡಿದೆ. ನನ್ನ ವಾಯ್ಸಿಂದಲೇ ಹಾಡು ಬಂದಿತ್ತು. ಕಾಣಲಿ ಏನೋ ಮೋಸ್ಟ್ಲಿ ಕಾಮಕ್ಕವ್ರ ಫೇಕ್ ಅಕೌಂಟ್ ಅದು. ನಂಗೆ ಫೇಕ್ ಅಕೌಂಟ್ಗಳಿಗೆ ನಂಗೆ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇರ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೆ. ನಿಮ್ಮ ಒರಿಜಿನಲ್ ನಾನಲ್ಲಿ ಕಮೆಂಟ್ ಹಾಕಿದೆ, ನಿನ್ನ ಅಪ್ಪಯ್ಯಂಗೆ ಹುಟ್ಟಿದರೆ, ನಿಜವಾಗ್ಲೂ ನಿನ್ನ ಅಪ್ಪಯ್ಯಂಗೆ ಹುಟ್ಟಿದರೆ ನೀನು ಒರಿಜಿನಲ್ ನಿನ್ನ ಮುಸುಡಿನ ನೀ ತೋರಿಸು ಅಂದೇಳಿ. ಹಾಗೆ ಆಯಿತಾ? ಆ ಥರ ಇದೆಲ್ಲ ಫೇಕ್ ಐ ಡಿಗಳು, ಗೊತ್ತಾಯ್ತು? ಅದೆಲ್ಲ ನಮ್ಮವರೇ, ನಮ್ಗೆ ಗೊತ್ತಿಪ್ಪ ಅಂತವರೇ ಒಂದು 3-4 ಐ ಡಿಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ, ಗೊತ್ತಾಯ್ತಾ? ಈ ಥರ ಎಲ್ಲ ಹಾಕುವಂಥದ್ದು ನಡೀತಾ ಇರುತ್ತದು. ಅದಕ್ಕೆಲ್ಲ ನಾವು ಕಿವಿ ಕೊಡೋದಿಲ್ಲ. ನಾನು ಈ ವಿಚಾರ ಯಾಕೆ ಹೇಳಿದೆ ಅಂದೇಳಿ ಹೇಳಿದ್ರೆ, ಈ ಕಮೆಂಟ್ಗೋಸ್ಕರ ಯಾಕೆ ಇದು ಮಾಡಿದೆ ಅಂತ ಹೇಳಿದ್ರೆ, ಪಾಪ ಅವ್ರು ತುಂಬ ಪ್ರಾಯದವರು, ಅವರು ಒಂದು 60 ವರ್ಷದ ಒಳಗಿರ್ಬೋದು, ಒಂದು 50 ದಾಟಿತಂದೇಳಿ ಹೇಳಕ್ಕ, 50-60 ಮಧ್ಯದಲ್ಲಿರ್ಬೋದು. ಸೊ ಆ ಪರ್ಸನ್ನಿಗೆ ವಾಯ್ಸ್ ನಂಗೆ ಇನ್ನೂ ಕೆಮ್ಮಿಂಗಿತ್ತು ಅವ್ರು ಮಾತಾಡ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇಪ್ಪ ಅಂಥದ್ದು.